ಅಣ್ಣ ಒಂಚೂರು ಹಿಂದೆ, ಸ್ವಲ್ಪ ಹಿಂದೆ ಅಣ್ಣ ಒಂಚೂರು. ನಾವು ಸಂವಾದದಲ್ಲಿ ಕೂಡ ಈ ಟೌನ್ಶಿಪ್ನಲ್ಲಿ ಸಾಕಷ್ಟು ಟೀಕೆಗಳು ವ್ಯಕ್ತ ಆ ಭಾಗದ ರೈತರು ಕೂಡ ಬಂದು DCMನ ಭೇಟಿ ಮಾಡ್ತಾ ಇದ್ದಾರೆ. ಒಂದು ಗೊಂದಲ ಇದೆ, ಬೇಡ ಅನ್ನೋಂಥ ವಿರೋಧಗಳು ಕೂಡ ವ್ಯಕ್ತ ಆಗ್ತದೆ. ರೈತರನ್ನ ಕನ್ವಿನ್ಸ್ ಮಾಡ್ತೀನಿ ಅಂತ DCM ಹೇಳಿದ್ದಾರೆ. ಈಗ ಅವರೇ ಸ್ವತಃ ಜಿಲ್ಲೆಯವರು. ಅದು ಇವತ್ತಿನ ಪ್ರಾಜೆಕ್ಟ್ ಅಲ್ಲ, ಹಿಂದೆ ಕುಮಾರಸ್ವಾಮಿಯವರೇ ಸ್ಮಾರ್ಟ್ ಸಿಟಿ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದ್ದಾರೆ. ಈಗ ಅವ್ರು ಕೈ ಎತ್ತಿಕೊಂಡಿದ್ದಾರೆ. ಅದು ಆದರೆ ಅಕ್ಕಪಕ್ಕ 2-3 ಜಿಲ್ಲೆಗೆ ನಮ್ಮ ಟೌನ್ ಮತ್ತು 2ನೇ ಟೌನ್ ಬೆಂಗಳೂರು. ಇವತ್ತು ಹೇಗೆ ನಮ್ಮ ಯಾವುದು KR ಪುರಂ ಇರ್ಬೋದು, ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು, ಅದರಿಂದ ಒಂದು ಯಾವುದೋ ವೈಟ್ ಫೀಲ್ಡ್ ಇರ್ಬೋದು, ಎಲ್ಲ ಇವತ್ತು ಯಲಹಂಕ ಅದೇ ಒಂದು ಬೆಂಗಳೂರು ಆಗ್ತಾಯಿದೆ. ಬೆಂಗಳೂರು ಸೆಂಟ್ರಲ್ಗೂ ಇವತ್ತು ಯಲಹಂಕಗೂ ವೈಟ್ ಫೀಲ್ಡ್ಗೂ ಎಲೆಕ್ಟ್ರಾನಿಕ್ ಸಿಟಿಗೂ ಸಂಬಂಧನೇ ಇಲ್ಲ. ಇಲ್ಲಿ ಅವರಿಂದ ಎಲ್ಲಿಗೆ ಬರೋಲ್ಲ, ಇಲ್ಲಿಂದ ಅಲ್ಲಿಗೆ ಹೋಗೋಲ್ಲ. ಬೆಂಗಳೂರು ಸೆಂಟ್ರಲ್ ಏನು ಸಿಗುತ್ತೆ, ಏನು ಸೌಲಭ್ಯ ಇದೆ ಅದೆಲ್ಲವೂ ಸಹ ಎಲೆಕ್ಟ್ರಾನಿಕ್ ಸಿಟಿ ಇದೆ. ಎಲೆಕ್ಟ್ರಾನಿಕ್ ಸಿಟಿ ಆ ಮಟ್ಟಕ್ಕೆ ಇದು ಆದಾಗ ಸೊ ಬೆಂಗಳೂರಿನ ಪ್ರೆಸರ್ ಕಡಿಮೆ ಆಗುತ್ತೆ, ಒತ್ತಡ ಕಡಿಮೆ ಆಗುತ್ತೆ. ಅದರಿಂದ ಒಳ್ಳೆಯದು. ರೈತರು ಜಮೀನು ಕಳ್ಕೋಬೇಕಲ್ಲ ಅನ್ನೋದು ಒಂದು ಇದೆ. ರೈತರ ಬಗ್ಗೆ ತಪ್ಪೇನಿಲ್ಲ. ರಾಜಕಾರಣಿಗಳನ್ನ ರಾಜಕೀಯ ಉಪಯೋಗಿಸ್ಕೊಳ್ತಾರೆ. ರೈತರಿಗೆ ನಾವು ಅವ್ರಿಗೆ ಅದರ ತಗೊಂಡಂಥ ದುಡ್ಡನ್ನು ಈಗ ಪರ್ಸೆಂಟ್ ರಿಡಕ್ಷನ್ ಇಲ್ಲ ರೇಟನ್ನು 1-4 ಲಕ್ಷ ಅದು ಉದ್ಯೋಗ ಬೇರೆ ಕಡೆ ಮಾಡ್ಕೋಬೇಕಾಗುತ್ತೆ. ಆದರೂ ರೈತರು ತಮ್ಮ ಇವತ್ತು ಬೆಂಗಳೂರು ಇಷ್ಟೆಲ್ಲ ಡೆವಲಪ್ ಆಗಿದೆ, ಎಲ್ಲ ಅಕ್ವೈರ್ ಮಾಡಿ 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 ಡೆವಲಪ್ ಆಗಿದೆ. ಇವತ್ತು ಕೆಂಪೇಗೌಡ ಲೇಟ್ ಆಗಿದೆ, ವಿಶ್ವೇಶ್ವರಯ್ಯ ಲೇಟ್ ಆಗಿದೆ, ಇನ್ನೊಂದು ಯಾವುದೋ ಆ ಕಡೆ ಶಿವರಾಮ್ ಕಾರಂತ ಆಗಿದೆ. ಇದೆಲ್ಲ ರೈತರು ಕೊಟ್ಟರೆ ಜಮೀನಿಂದನೇ ಆಗಿರೋದು. KRS ರೈತರು ಕೊಟ್ಟರೆ ಜಮೀನಿಂದನೇ KRS ಆಗಿರೋದು. ಇವತ್ತು ಇಲ್ಲಿ ಕುಡಿಯೋಕ್ಕೆ ನೀರು ಕುಡಿತಾ ಇದ್ದೀವಿ, ಜನ ರೈತರು KRSನ್ನು ಕಟ್ತಲೇ ಆಗ್ತಿತ್ತ. ಇವತ್ತು ಹೇಮಾವತಿ ಕಟ್ತಲೇ ಹೇಮಾವತಿ ನೀರು ಆಗ್ತಿತ್ತ. ಆದರೆ ರೈತರು ಸಾವಿರಾರು ಎಕರೆ ರೈತರ ಭೂಮಿನ ತಗೊಂಡೇ ಮಾಡೋದು. ಈಗ ರಸ್ತೆ ಮಾಡ್ತೀವಿ, ಅಗಲೀಕರಣ ಮಾಡ್ತೀವಿ, ಎಲ್ಲ ಯಾವುದೇ ಆದ್ರೂ ಒಬ್ಬರಿಗೆ ತೊಂದರೆ ಆಗುತ್ತೆ, 10 ಜನಕ್ಕೆ ಹೆಲ್ಪ್ ಆಗುತ್ತೆ. ಅದರಿಂದ ರೈತರು ಬಹುಶಃ ಇದನ್ನು ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮದೇನು ಆಕ್ಷೇಪ ಇಲ್ಲ. ಅವರು ನಮ್ಮನ್ನು ಅವ್ರು ವ್ಯಕ್ತಪಡಿಸ್ತಾರೆ. ಅವ್ರಿಗೆ ಸಮಾಧಾನ ಮಾಡಿ ಅವ್ರಿಗೆ ಏನಾದರೂ ಒಂದು ಕಾಂಪನ್ಸೇಟ್ ಮಾಡ್ತಕ್ಕಂಥದ್ದು ನಮ್ಮೆಲ್ಲ ಜವಾಬ್ದಾರಿ. ಅದನ್ನು ಉಪಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಹೇಳ್ತಾರೆ ಸರ್, ಇಂಡಿಯಾದಲ್ಲಿ 20,000 ಎಕರೆ ಜಮೀನು ಯಾರ್ಯಾರ ಹೆಸರು ಇದೆ ಅದ್ರ ಬಗ್ಗೆ ಮಾತಾಡಿ ಅವರು ನೋಡಿಯಾ. ಈಗ ಸನ್ಮಾನ್ಯ ದೇವೇಗೌಡರು ಮಾತಾಡಿದ್ರು, ಬೆಂಗಳೂರಲ್ಲೆಲ್ಲ ನಾನು ಮುಖ್ಯಮಂತ್ರಿ ಬಗ್ಗೆ ಮಾತಾಡೋಲ್ಲ, ಎಲ್ಲೆಲ್ಲಿ ಯಾವ್ಯಾವ ಆಸ್ತಿ ಇದೆ ಅವರೇ ವೈಟ್ ಪೇಪರ್ ಕೇಂದ್ರ ಸರ್ಕಾರಕ್ಕೂ ಕಂಟ್ರೋಲ್ ಇದೆ. ಮೋದಿಯವರೇನು ಅವ್ರು ಹೇಳೋಂಗೆಲ್ಲ ಮಾಡ್ತಾರೆ. ಕುಮಾರಸ್ವಾಮಿಯವರು ದೇವೇಗೌಡರು ಸಾಹೇಬ್ ಹೇಳ್ದಂಗೆ ಮೋದಿ ಹೇಳ್ತಿದ್ದಾರೆ. ವೈಟ್ ಪೇಪರ್ ಇಶ್ಯೂ ಮಾಡಿ ರಾಜ್ಯ ಸರ್ಕಾರವೂ ವೈಟ್ ಪೇಪರ್ ಇಶ್ಯೂ ಮಾಡಿ ಯಾರ ಹೆಸರು. ಆಮೇಲೆ ಹಿನ್ನೆಲೆ ಏನು, ಈಗ ನಿನ್ನ ಹೆಸರಿಗೆ 10 ಎಕರೆ ಬಂದರೆ ತಪ್ಪು ಅಂತಲ್ಲ, ಆದರೆ 10 ಎಕರೆ ಬರಲಿಕ್ಕೆ ಏನೇನು ಇತ್ತು ಬ್ಯಾಕ್ಗ್ರೌಂಡ್ ಅಂತ ನೋಡಬೇಕು. ಏನೂ ಇಲ್ಲ 10 ಎಕರೆ ಬಂದರೆ ಮಾತ್ರ ಅದು ನ್ಯೂಸ್ ಮಾಡ್ತಾರೆ. ಏನಾದ್ರು ದುಡ್ದು ನಿಮ್ಮ ತಂದೆಗೋ ನಿಮ್ಮ ಮಾವನೋ ನಿಮ್ಮ ಹೆಂಡತಿಗೋ ಆಸ್ತಿ ಇದ್ರೆ ತಪ್ಪು ಅನ್ನಲ್ಲ. ಹಾಗೆ ಇವತ್ತು ಸುಮ್ಮನೆ ಇದು ದೇವೇಗೌಡರು ಒಂದು ದಿವಸ ನನಗೆ ಹೇಳಿದ್ರು, ನಾನೇನಾದ್ರು ಅವಾಯ್ ಚಪ್ಪಲಿ ಹಾಕೊಂಡು ಬರುತ್ತೆ, ನನ್ನ ಮಕ್ಕಳೆಲ್ಲ ಅವಾಯ್ ಚಪ್ಪಲಿ ಹಾಕೊಂಡು ಮಾಡ್ತಾವ್ರ, ಈಗ ನಡೆಯಪ್ಪ ಅಂತ ಯಾವುದೋ ವಿಚಾರದಲ್ಲಿ ಹೇಳಿದ್ರು. ಹಂಗೆ ದೇವೇಗೌಡರು ಪ್ರಾಮಾಣಿಕವಾದ ರಾಜಕಾರಣದಲ್ಲಿ ಬಂದರು. ದೇವೇಗೌಡರು ಮಕ್ಕಳೆಲ್ಲ ಆಸ್ತಿ ಮಾಡಿಲ್ಲ ಪ್ರಾಮಾಣಿಕವರಿಂದ ನಾನೇನು ಹೇಳಿ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ಸರ್ಕಾರವೇ ಒಂದು ರೀತಿ ಬ್ರೋಕರ್ ರೀತಿಯಲ್ಲಿ ರಿಯಲ್ ಎಸ್ಟೇಟ್. ಕುಮಾರಸ್ವಾಮಿಗಿಂತ ಬ್ರೋಕರ್ಶಿಪ್ ಯಾರು ಮಾಡೋದು? ಏನಾದರೂ ಸುಳ್ಳು ಹೇಳೋದು, ಈ ಥರ ಸರ್ಕಾರದಲ್ಲಿ ಹಾಕೋಕ್ಕೆ ವ್ಯತ್ಯಾಸ ಆಗಿರೋದು ಮತ್ತು ಈ ಥರ ಯೋಜನೆಗಳು ಇನ್ನೊಂದು ಏನೇ ತಪ್ಪಾಗಿದ್ರು ನಂಬರ್ 1 ಅವರೇನೆ. ಅವ್ರ ಹತ್ರ ನಾವೇನು ಪಾಠ ಕಲಿಯೋ ಅಂತ ಸರ್. ಈಗ ಪ್ರಧಾನಿ ಹೇಳಿದ್ದಾರೆ, ದೇಶ ಸಂಕಷ್ಟದಲ್ಲಿದೆ, ಸೊ ಹಾಗಾಗಿ ಎಲ್ಲರೂ ಕೂಡ ಕಡಿತ ಮಾಡ್ಕೊಳ್ಬೇಕು, ಪೆಟ್ರೋಲ್ ಡೀಸೆಲನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಫಸ್ಟು ಕರ್ನಾಟಕದ BJP ಮತ್ತು JDS ನೀತಿಗಳು ಫಸ್ಟ್ ಅದೇ ನಾವು ಸಂದರ್ಭ ಸಮಯ ಕೇಂದ್ರ ಸರ್ಕಾರದ ಮಾತನ್ನು ಕೂಡ ನಾವು ಜೊತೆ ಕೇಳ್ತೀವಿ, ಇಲ್ಲ ಅಂತ ಹೇಳಲ್ಲ. ಒಬ್ಬ ಪ್ರಧಾನಿ ಉಪಸ್ಥಿತಿನಲ್ಲಿ ಅವರು ದೇಶದ ಪ್ರಧಾನಿ ಆಗಿದ್ದಾರೆ, ಅವರ ಸೂಚನೆಯನ್ನು ಫಾಲೋ ಮಾಡುವಂಥದ್ದನ್ನು ಮಾಡ್ತೀವಿ. ಆದರೆ
ರಾಜಕೀಯ ಲಾಭ ತಗೊಳ್ಳೋದಕ್ಕೆ ಮಾತನಾಡೋರು ಇಲ್ಲಿಯ ಅವರ BJP ಪಾರ್ಟಿಯ ಲೀಡರ್ಗಳು ಮತ್ತು ಜನತಾದಳ ಲೀಡರ್ಗಳು. ಅವರು ಸರಿಯಾಗಿ ಲಾಸ್ಟ್ ಟೈಮು 3 ಲಕ್ಷ ಮೆಟ್ರಿಕ್ ಟನ್ ಕಡಿಮೆ ಸಪ್ಲೈ ಮಾಡಿದ್ರು. ಇಲ್ಲಿ ಪ್ರಚಾರ ತಾಳಕ್ಕೆ ಎಗನೆಟ್ಟು ಈಗ ಅಲ್ಲೇ ಎಷ್ಟು ಇದು 1 ತಿಂಗಳಲ್ಲಿ 14,000 ವಿಡಿಯೋ ಕಡಿಮೆ ಸಪ್ಲೈ ಆಗಿದೆ. ಅದನ್ನು ಪ್ರಚಾರ ಅನ್ವಾಂಟೆಡ್ ಆಗಿ ಪ್ರಚಾರ ತಾಳಕ್ಕೆ ಹೋದಾಗ ಈ ಥರದ್ದೆಲ್ಲ ಆಗುತ್ತೆ. ಈಗ ನಾಳೆ ಸರ್ಕಾರಕ್ಕೆ 4 ವರ್ಷ ಆಗ್ತದೆ. ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದೆ ಎಷ್ಟು ಭರವಸೆಗಳಿದೆ? ನನಗೆ ಅದು ಅಂಕಿಅಂಶ ಪೂರ್ಣ ಪ್ರಮಾಣದಲ್ಲಿ ನನ್ನ ಹತ್ರ ಮಾಹಿತಿ ಇಲ್ಲ. ನಾವು ಪ್ರಣಾಳಿಕೆ ಕೊಟ್ಟ ಆಲ್ಮೋಸ್ಟ್ ಆಲು ಕ್ಲಿಯರ್ ಮಾಡಿದ್ದೀವಿ. ಟೆಕ್ನಿಕಲಿ ಯಾವುದಾದ್ರು ಆಗದೇ ಇರೋ ಒಂದು ಮೇಜರ್ ರೈತರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಎಲ್ಲ ಪ್ರಣಾಳಿಕೆಯನ್ನು ಕೊಟ್ಟಿದ್ದೀವಿ. ಸರ್, ಈಗ ಹುದ್ದೆಗಳ ಬಗ್ಗೆ ಹೇಳಿದ್ರಿ ಸರ್, ಹುದ್ದೆಗಳ ಭರ್ತಿನೂ ಕೂಡ ಆಗಿಲ್ಲ. ನಾನು ಹೇಳಿದ್ನಲ್ಲ, ಈಗ ಸಾಕಷ್ಟು ಇಲಾಖೆಗಳಲ್ಲಿ ಕಳೆದ 5 ವರ್ಷಕ್ಕೆ ಎಷ್ಟು ಹೊಸ ಹುದ್ದೆಗಳನ್ನ ನೇಮಕಾತಿ ಮಾಡಿದ್ದಾರೆ. ಈ 3 ವರ್ಷದಲ್ಲಿ ಎಷ್ಟು ಮಾಡಿದ್ದೀವಿ ಅಂತ ತಗೊಂಬಿಡಿ ನೀವು, ಗೊತ್ತಾಗುತ್ತೆ. ಈಗ ನಾವೇ ಎಲ್ಲ ಈಗ 30-40 ವರ್ಷದಿಂದ ಖಾಲಿಯಾಗಿರೋ ಹುದ್ದೆನ ಈಗ ಒಂದು 5 ವರ್ಷದಲ್ಲಿ ಮಾಡಲಿಕ್ಕಾಗಲ್ಲ. ಬಟ್ ಅದನ್ನು ನಾವು ಕಳೆದ 5 ವರ್ಷಕ್ಕಿಂತ ಡಬಲ್ ಅಲ್ಲ ಟ್ರಿಬಲ್ ಮಾಡಿದ್ವಿ. ಈಗ ನಮ್ಮ ಇಲಾಖೆ 20 ವರ್ಷದಿಂದ ನೇಮಕಾತಿ ಆಗಿರಲಿಲ್ಲ. ನಾನು 1,000 ನೇಮಕಾತಿ ಮಾಡ್ತಾಯಿದ್ದೀನಿ. ಇನ್ನೊಂದು 2 ತಿಂಗಳೊಳಗಡೆ ಇಂಟರ್ನಲ್ ರಿಸರ್ವೇಷನ್ ಲೇಟ್ ಆಯಿತು. ಇನ್ನೊಂದು ತಿಂಗಳು 2 ತಿಂಗಳೊಳಗಡೆ ನೇಮಕಾತಿ ಮಾಡ್ತೀವಿ. ಅದನ್ನು ನೀವು ಲೆಕ್ಕ ಹಾಕೋಬೇಕಾದ್ರೆ ನಾವು ಯಾವತ್ತೂ ಆಗದೇ ಇರೋದು ಇವತ್ತು ಯಾಕೆ ಮಾಡಿಲ್ಲ ಅಂತ ಕೇಳಿದ್ರೆ ಏನು ಕೃಷಿ ಇಲಾಖೆಯಲ್ಲಿ ಬರುವಂತಹ ಎಕ್ಸಾಮಲ್ಲಿ ಇವರು ಅಂಕಗಳಲ್ಲಿ 70ಕ್ಕೂ ಹೆಚ್ಚು ಜನ ತಗೊಂಡಿದ್ದಾರೆ, ಅಕ್ರಮ ನಡೆದಿದೆ ಅಂತ. ಹಿರಿಯೂರು ಸೆಂಟ್ರಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ನೇ ಪ್ರಾಕ್ಟಿಕಲ್ ಆ್ಯಕ್ಚುಲಿ ಪ್ರಾಕ್ಟಿಕಲ್ ಪೇಪರ್ನ ತಯಾರು ಮಾಡೋದಾಗಲಿ ಅಥವಾ ಪ್ರಾಕ್ಟಿಕಲ್ ಮಾರ್ಕ್ಸ್ ಕೊಡೋದಾಗಲಿ ಅದನ್ನು ನಾವು ಆದ್ರೂ ಸಹ ಸಾರ್ವಜನಿಕ ಕಂಪ್ಲೇಂಟ್ ಬಂದಿದೆ. ಕೆಲವರೆಲ್ಲ ಕಾಮೆಂಟ್ ಮಾಡಿದ್ದಾರೆ. ಇದರ ಆಧಾರದ ಮೇಲೆ ನಾನು ನಮ್ಮ ಯೂನಿವರ್ಸಿಟಿ ವೈಸ್ ಚಾನ್ಸಲರು ಒಂದು ಕಾರ್ಯದರ್ಶಿಗೆ ಎಕ್ಸಾಮ್ ಮಾಡಲಿಕ್ಕೆ ಡೈರೆಕ್ಷನ್ ಮಾಡಿದೆ. ಸರ್, ಈಗ ಸಮಾವೇಶದ ಬಳಿಕ ಸರ್ಕಾರದಲ್ಲಿ ಮತ್ತು ಸಚಿವ ಸಂಪುಟದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದು ಮಾತು ಭಾಳ ಗಟ್ಟಿಯಾಗಿ ಕೇಳ್ತಾ ಇದೆ. ನಮ್ಮ ಸಂಬಂಧ ಇಲ್ಲದ ವಿಚಾರ. ನಾವು ಮಂತ್ರಿ ಇಷ್ಟು ಅಂತ ಕೇಳಿದ್ರಲ್ಲ ಅದಕ್ಕೆಲ್ಲ ಉತ್ತರ ಹೇಳಿದ್ರೆ ಈಗ ಮುಖ್ಯಮಂತ್ರಿ ಇದ್ದಾರೆ, ಪಕ್ಷ ಇದೆ. ತಾವು ಇಲಾಖೆ ಸಿಎಂ ಆಗಬೇಕು ಅನ್ನೋ ಕನಸು ಆಸೆ ಪಟ್ಟಿದ್ದೀವಿ. ಸಿಎಂ ಆಗಬೇಕು ಈಗ ಕಾಲ ಕೂಡ ಬಂದಿದೆಯಾ? ಏನಿದ್ರು ಪಕ್ಷನೇ ಕೆಲಸ. ಮುಖ್ಯಮಂತ್ರಿಗಳು ಜನಸ್ಪಂದನ ಮಾಡಲಿಕ್ಕೆ ನಮ್ಮ ಉಸ್ತುವಾರಿ ಜಿಲ್ಲೆಯಲ್ಲಿ ಎಷ್ಟು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದಾರೆ? 7-8 ಮಾಡಿದ್ದೀವಿ. ಎಲ್ಲ ಕೆರೆಗೂ ಪ್ರತಿಯೊಂದು ಕೆರೆಗೆ ಮಿಡಿಗಳು ಸಪ್ರೇಟ್ ಒಂದು ಈ ಗ್ಯಾರಂಟಿಗಳಲ್ಲಿ ಗೃಹಜ್ಯೋತಿ ಗ್ಯಾರಂಟಿ ವಿಚಾರಕ್ಕೆ ಈಗ ಕಾಯ್ದುಗಳು ಒಂದು ಕಡೆ ಜೊತೆ ಕೊಡ್ತಾ ಇದ್ದಾರೆ, ಇನ್ನೊಂದು ಕಡೆ ನೋಡಿ ರೇಟು ನಿರಂತರವಾಗಿ ಮೊನ್ನೆ ಪೆಟ್ರೋಲ್ ಡೀಸೆಲ್ 3 ರೂಪಾಯಿ ಹೆಚ್ಚಿದೆ. ಅದಕ್ಕೆ ಯಾರು ಕರೆಂಟ್ ರೇಟನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಒಂದು ಇಂಡಿಪೆಂಡೆಂಟ್ ಸಂಸ್ಥೆ. ಸೊ ನಾವು ಬೆಲೆ ರೇಟ್ ಆಗುತ್ತೆ, ಜಮೀನು ರೇಟ್ ಜಾಸ್ತಿ ಆಗುತ್ತೆ, ಮತ್ತು ನಾವು ಪ್ರತಿಯೊಂದು ರೇಟ್ ಜಾಸ್ತಿ ಆಗುತ್ತೆ. ಇದೆಲ್ಲ ಅಂದರೆ ದಿನೇ ಪ್ರತಿ ವರ್ಷ 5% 10% ಏನು ಜಾಸ್ತಿ ಆಗುತ್ತೆ. ಅದು ಸಹಜವಾದಂಥ ಪ್ರಕ್ರಿಯೆ. ಏಕಾಏಕಿ ಇದಕ್ಕಿದ್ದಂಗೆ ಪೆಟ್ರೋಲ್ ಡೀಸೆಲ್ 3 ರೂಪಾಯಿ ಜಾಸ್ತಿ ಮಾಡೋದು ಆ ಥರ ಆಗಲ್ಲ. ಒಂದು ಕಡೆ ಕ್ಯಾಬಿನೆಟ್ ರೀಶಫಲ್ದು ಇನ್ನೂ ಕೂಡ ಕ್ಲಾರಿಟಿ ಇಲ್ಲ ಸರ್. ಮತ್ತೊಂದು ಕಡೆಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಿಗಮ ಮಂಡಳಿಗಳ ಡೈರೆಕ್ಟರ್ಗಳ ಹುದ್ದೆಗಳಾಗಿರ್ಬೋದು ಈ ಥರದ ಭರ್ತಿ ಆಗುವ ಇನ್ನೂ ಕೂಡ ಆಗಿಲ್ಲ ಅನ್ನೋದು ಆಕ್ರೋಶ ಇದೆ. ರಾಜ್ಯದ ಒತ್ತಡ ಇದೆ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಈ ಎಲ್ಲವನ್ನು ಈ ತಿಂಗಳೊಳಗಡೆ ಹೈಕಮಾಂಡ್ ಜೊತೆ ಮಾತನಾಡಿ ಕೈಗೆತ್ತಿಸ್ತಕ್ಕಂಥ ಅವರು ಪ್ರಿಪೇರ್ ಆಗಿದ್ದಾರೆ. ಬಟ್ ಕಾರ್ಯಕರ್ತರಿಗೆ ಬೇಗ ಕೊಡ್ತಕ್ಕಂಥದ್ದು ಒಳ್ಳೆಯದು. ಸರಿ, KPCC ಗಲಾಟೆ ಆಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಓಡಾಡ್ಕೊಂಡಿದ್ದಾರೆ. ಅಲ್ಲಿ ಇದಕ್ಕಿದ್ದಾಗೇನೆ ಕೆಲವ್ರನ್ನ ಬಿಡುಗಡೆ ಮಾಡಲಾಗಿತ್ತು ಹುದ್ದೆಗಳಿಂದ ಅನ್ನುವಂಥ ಆಕ್ರೋಶಕ್ಕೆ ಇವತ್ತಿನ ಬೆಳಗ್ಗೆ ಅದ್ರ ಬಗ್ಗೆ ಮಾಹಿತಿ. ಅತಿ ಹೆಚ್ಚು ರಾಸಾಯನಿಕಗಳನ್ನು ಬಳಸ್ತಾರೆ. ಅದನ್ನು ನೀವು ದಯವಿಟ್ಟು ಅದನ್ನು ಎಷ್ಟು ಕಡಿಮೆ ಮಾಡಿದರೆ ಉಸ್ತುವಾರಿ ಸಚಿವರಾಗಿ? ಈಗ ನಮ್ಮ ವಿಶೇಷವಾಗಿ ದರ್ಶನ್ MLA ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ. ಅವ್ರ ಜವಾಬ್ದಾರಿ ಇರೋದ್ರಿಂದ ಸೊ ಅವರು ಭಾಳಷ್ಟು ಅವ್ರ ತಾಲೂಕು ಸಾವಯವ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಬೇರೆ ತಾಲೂಕಿನಲ್ಲೂ ಸ್ವಲ್ಪ ನೀನೇ ಜವಾಬ್ದಾರಿ ತಗೊಂಡು ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಲಿಕ್ಕೆ ನಮ್ಮ ಯೂನಿವರ್ಸಿಟಿ ನಮ್ಮ ಅಧಿಕಾರಿಗಳ ಅವ್ರ ಜೊತೆ ಸಂಪರ್ಕ ಮಾಡಿ ಮಾಡುವಂಥ ಪ್ರಯತ್ನ ಮಾಡ್ತಾ ರಾಸಾಯನಿಕ ಮತ್ತು ಇದು ಗೊಬ್ಬರದ ಏನಾದರೂ ಕಡಿಮೆ ಇದೆ ಹೇಳ್ತಾರೆ. ಸಪ್ಲೈ ಇದೆ,
ಅದನ್ನು ಆಲ್ಟರ್ನೇಟ್ ಏನು ಮಾಡ್ಬೋದು, ಎಷ್ಟು ಕಡಿಮೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಜನರಿಗೆ ಅವೇರ್ನೆಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.